ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ವಲಯದ ತಿಮ್ಮನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿ ಕುರುಬರಹಳ್ಳಿ ಗ್ರಾಮದ ಕದರಿಪತ್ತಿನ ಕೆರೆಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಮ್ಮೂರು ನಮ್ಮ ಕೆರೆ ಯೋಜನೆಯಡಿಯಲ್ಲಿ ಹೂಳೆತ್ತುವ ಕಾಮಗಾರಿ ಪೂರ್ಣಗೊಂಡಿದ್ದು, ರಾಜ್ಯದಲ್ಲಿ 796ನೇ ಕೆರೆಯ ಕಾಮಗಾರಿ ಮುಗಿಸಿ ಕೆರೆ ಸಮಿತಿಯವರಿಗೆ ಹಸ್ತಾಂತರ ಕಾರ್ಯಕ್ರಮವನ್ನು ಬೆಂಗಳೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಎಂ ಶೀನಪ್ಪ ನೆರವೇರಿಸಿದರು. ಸಮಾಜದ ಮುಖ್ಯವಾಹಿನಿಗೆ ಬರಬೇಕನ್ನುವಂಥದ್ದೇ ಗ್ರಾಮಾಭಿವೃದ್ಧಿ ಉದ್ದೇಶ ಇರುವಂತದ್ದು. ಕಟ್ಟಕಡೆ ವ್ಯಕ್ತಿ ಸಮಾಜದ ಮುಖ್ಯವಾಗಿ ಬರಬೇಕು. ನೀವೆಲ್ಲ ಆರ್ಥಿಕವಾಗಿ ಸ್ವಾವಲಂಬರಾಗಬೇಕು, ಸ್ವಾಭಿಮಾನದ ಬದುಕನ್ನು ಕಟ್ಕೊಳ್ಬೇಕು, ಬಡತನ ದೂರ ಆಗ್ಬೇಕನ್ನುವಂಥದ್ದೇ ಉದ್ದೇಶ ಇರುವಂಥದ್ದು. ಅದರಿಂದಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 59 ಲಕ್ಷ ಸದಸ್ಯರು, 6,50,000 ಸ್ವಸಹಾಯ ಸಂಘ, 59 ಲಕ್ಷ ಸದಸ್ಯರು ಇವತ್ತು ಸ್ವಸಹಾಯ ಸಂಘಕ್ಕೆ ಸೇರಿಕೊಂಡು ಅವರು ನೆಮ್ಮದಿಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ಬಹಳ ಇವತ್ತು ಹೆಮ್ಮೆ ಆಗುತ್ತೆ. ಅನೇಕ ಕಾರ್ಯಕ್ರಮ ನಮ್ಮ ಶಿಡ್ಲಘಟ್ಟ ತಾಲೂಕು ಪೂಜ್ಯರು ಕೊಟ್ಟಿದ್ದಾರೆ. ಮತ್ತೆ ಈಗ ನಾಳೆ ನೀವು ದೇವಸ್ಥಾನದ ಹೋದ್ರೆ ಪೂಜ್ಯರು ಅನುದಾನ ಕೊಡ್ತಾರೆ. ಹಾಲ್ನಡೆಗೆ ಕಟ್ಟಡಕ್ಕೆ ಅನುದಾನ ಬೇಕಾದ್ರೆ ಪೂಜ್ಯರು ಅನುದಾನವನ್ನು ಕೊಡ್ತಾರೆ. ಇವತ್ತು ವೀಲ್ ಚೇರ್, ಇವತ್ತು ಯಾರಾದ್ರೂ ವಿಶೇಷ ಚೇತನಿದ್ರೆ ಅವರಿಗೆ ವೀಲ್ ಚೇರ್ ಅನ್ನು ತೆಗೆಸಿಕೊಡ್ಬೋದು, ವಾಟರ್ ಬೆಡ್, ಸ್ಟಿಕ್ ಇದನ್ನೆಲ್ಲ ತೆಗೆಸಿಕೊಡ್ತೀವಿ. ನೀವು ಇದು ಮಾಸಾಸನ ಕೊಡ್ಬೋದು, ನೀವು ಇಂಥ ಕೆರೆಗಳನ್ನ ಹೊಡಿಸಿಕೊಡ್ಬೋದು. ಬಹಳಷ್ಟು ಮಂದಿಗೆ ಬೆಳಿಗ್ಗೆ ನಾವು ಬರುವಾಗಲೇ ಅಲ್ಲಿ ಒಬ್ರು ಹೇಳಿದ್ರು, ಸರ್ ನೀವು ಕೆರೆ ಕಾರ್ಯಕ್ರಮ ಇದೆ, ನಮ್ಮೂರಲ್ಲಿ ಕೆರೆ ಇದೆ, ಆ ನಮ್ಮೂರು ಕೆರೆಯನ್ನು ಕೂಡ ಮಾಡಿಕೊಡಿ ಅಂತ ಹೇಳಿ ಬೆಳಿಗ್ಗೆ ಬಂದಾಗ ರೈತರು ಬರುವಾಗ ಹೇಳಿದ್ರು. ಅದರಿಂದಾಗಿ ಇವತ್ತು ಪೂಜ್ಯರು ಎಲ್ಲರನ್ನ ಒಂದೇ ದೃಷ್ಟಿಯನ್ನು ನೋಡ್ಕೊಳ್ತಿದ್ದಾರೆ. ಪೂಜ್ಯರಿಗೆ ಒಂದೇ ಒಂದು ಇರುವಂತದ್ದು ಏನಂದ್ರೆ ನಿಮ್ಮ ಕುಟುಂಬ ನೆಮ್ಮದಿ ಆಗಿರ್ಬೇಕು, ರೈತರು ಸ್ವಾವಲಂಬಿ ಆಗ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು. ಜೊತೆಯಲ್ಲಿ ಇವತ್ತು ಸಮುದಾಯ ಒಳ್ಳೆ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ಬೇಕು ಅನ್ನೋದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಇವತ್ತು ವೇದಿಕೆಯಲ್ಲಿ ಎಲ್ಲ ಅತಿಥಿಗಣ್ಯರು ಇದ್ದೀರಾ. ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಸಮಿತಿಯವರಿದ್ದೀರಿ, ಜೊತೆಯಲ್ಲಿ ಗ್ರಾಮ ಪಂಚಾಯತ್ ಅವರಿದ್ದೀರಿ. ಇನ್ನೆಲ್ಲ ಸಹಭಾಗಿತ್ವದಲ್ಲಿ ಕೆರೆ ಇವತ್ತು 796ನೇ ಕೆರೆಯನ್ನ ನಾವು ಹಸ್ತಾಂತರಣ ಮಾಡಿದ್ದೇವೆ. ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರನ್ನ ಮತಗಳನ್ನು ಅಭಿನಂದಿಸಿ ನನ್ನ ಮಾತುಗಳನ್ನು ಕೊಡ್ತಾರೆ. ಅಭಿವೃದ್ಧಿ ಆಗಬೇಕಾದ್ರೆ ಮೇಧಾವಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಅಂತ ಪುಣ್ಯ ಪುರುಷರು ಸಮಾಜದಲ್ಲಿ ಏನು ಇವಾಗ ಕಟ್ಟ ಕಡೆಯ ಸಮಾಜದಲ್ಲಿ ಕಟ್ಟ ಕಡೆಯ ಬಡವ ಇವತ್ತು ಒಂದು ನಿಲುವಿಗೆ ನಿಂತಿದ್ದಾನಂದ್ರೆ ಏನು ಆರ್ಥಿಕ ಸಹಾಯ ಇರ್ಬೋದು, ವಿದ್ಯಾವಂತರು ಇರ್ಬೋದು, ಮತ್ತು ಯಾವುದೇ ರೀತಿಯ ವಿಕಲಚೇತನರಾಗಿರ್ಬೋದು, ಇಂಥವ್ರಿಗೆಲ್ಲ ಸುಮಾರು ಅನುದಾನ ನೀಡ್ತಾ ಇದ್ದಾರೆ. ಹಾಗೂ ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ನಿಲುವಿಗೆ ಬರಬೇಕಾದ್ರೆ ಅವರಿಗೆ ಭೂಮಿ, ನೀರು, ಬಂಡವಾಳ ಈ ಮೂರು ಒಂದು ಇಂಥವರ ಪುಣ್ಯಾತ್ಮರ ನೆರವಿನಿಂದ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ದೊರಕಿದರೆ ಆತನ ಒಂದು ನಡೆ ಒಂದು ಉನ್ನತವಾದ ಶಿಖರಕ್ಕೆ ಬರುತ್ತದೆ. ನನಗೆ ಇವತ್ತು ನಮ್ಮೂರಿನ ನಮ್ಮ ಕೆರೆ ಏನು ಅಭಿವೃದ್ಧಿ ಕಾರ್ಯ ಹಿಡಿದಿದೆ, ತುಂಬಾ ಸಂತೋಷ ಆಯಿತು. ಇದರಿಂದ ನಮ್ಮ ಊರಿನ ರೈತರಿಗೆ ಬಹಳ ಅನುಕೂಲ ಆಯಿತು. ಈ ಒಂದು ನಮ್ಮ ಊರಿನಲ್ಲಿ ಈ ಒಂದು ಸಂಸ್ಥೆ ಬಂದಾಗಿನಿಂದ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಗಂಜಿಗುಂಟೆ ಕೆನರಾ ಬ್ಯಾಂಕ್ನಲ್ಲಿ 25,000 ಸಾಲ ತಗೋಬೇಕಂದ್ರೆ ಸಾಮಾನ್ಯ ವ್ಯಕ್ತಿ ಹೋಗಿ ಅಲ್ಲಿ ಕೇಳ್ಕೊಂಡ್ರೆ ಮ್ಯಾನೇಜರ್ಗ ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಅವ್ರ ಭಾಷೆ ನಮಗ್ ಬರಲ್ಲ. ಯಾವುದೋ ಒಬ್ಬ ಪ್ರಮುಖವಾದ ವ್ಯಕ್ತಿಯನ್ನು ಕರ್ಕೊಂಡು ಹೋದ್ರೆ ಒಂದು 8 ದಿವಸ 10 ದಿವಸ ಒಂದು ತಿಂಗಳು ಕಳೆದ್ರು ಕೂಡ ನಮ್ಗೆ 25,000 ಸಾಲ ಮಂಜೂರು ಆಗ್ತಾ ಇರಲಿಲ್ಲ. ನನಗೆ ಕೊಟ್ಟಿದ್ದ ಮಟ್ಟಿಗೆ IRDP ಸಾಲ ಅಂತ ಬಂತು 1985-86 ಇಸ್ವಿಯಲ್ಲಿ. ಆವಾಗ ಎತ್ತಿನಗಾಡಿ ಮತ್ತು ಎತ್ತುಗಳು ಕೊಟ್ಟರು. ಆವಾಗಿಂದ ಇವಾಗಿನವರೆಗೂ ಬ್ಯಾಂಕುಗಳ ಸಾಲ ಒಬ್ಬ ಸಾಮಾನ್ಯ ವ್ಯಕ್ತಿ ಆ ಬ್ಯಾಂಕಿನ ನೆರವು ತಗೋಬೇಕಾದ್ರೆ ಬಹಳ ಕಷ್ಟ ಆಗ್ತಾ ಇತ್ತು. ಇವಾಗ ಈ ಒಂದು ಸಂಸ್ಥೆಯಿಂದ, ಈ ಮಹನೀಯರಿಂದ ಇಷ್ಟೊಂದು ಸೌಲಭ್ಯ ಕಡು ಬಡವರಿಗೆ, ಸಾಮಾನ್ಯ ವ್ಯಕ್ತಿಗಳಿಗೆ, ಅಲ್ಪಸಂಖ್ಯಾತರಿಗೆ
ಪ್ರತಿಯೊಬ್ಬ ಸಮುದಾಯದವರೆಗೂ ಕೂಡ ಈ ಒಂದು ಸಂಸ್ಥೆ ಧರ್ಮಸ್ಥಳ ಸಂಘದ ಮಹಾನ್ ವ್ಯಕ್ತಿಯಾಗಿರ್ತಕ್ಕಂಥ ಒಂದು ಮನುಷ್ಯ ಮಹನೀಯನ ಮಾರೇ ವ್ಯಕ್ತಿತ್ವ ಅಂತ ಇದೆ. ಆ ಮಹನೀಯ ವ್ಯಕ್ತಿ ಒಂದು ಸ್ಥಾನ ಆ ದೇವರ ಒಂದು ಆಶೀರ್ವಾದ ಅನ್ಬಹುದು. ನನಗೆ ಆ ವ್ಯಕ್ತಿ ಹೆಸರು ಅಂದ್ರೆ ಒಂಥರ ಇದಾಗುತ್ತೆ, ಅಷ್ಟೊಂದು ಇದು ಇಷ್ಟೊಂದು ಹೇಳಿ ಮಾಡುತ್ತೆ. ನಮ್ಮ ಈ ಚಿಕ್ಕೂರುಗಳಲ್ಲಿ ಗ್ರಾಮಕ್ಕೆ ಆಗಮಿಸಿರ್ತಕ್ಕಂತಹ ಧರ್ಮಸ್ಥಳ ಸಂಘದ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಗ್ರಾಮದ ಎಲ್ಲ ಪ್ರಮುಖರು ನಮ್ಮ ಈ ಚಿಕ್ಕೂರುಗಳಲ್ಲಿ ಗ್ರಾಮಕ್ಕೆ ಚಂದ್ರಪ್ಪನ ಕೆರೆಯ 12 ಲಕ್ಷ ಅನುದಾನ ಬರಬೇಕಾದ್ರೆ ಸುಮ್ಮನೆ ಬರಲ್ಲ. ಸುಮಾರು ನಮ್ಮ ಪೂರ್ವಜರು ನಮ್ಮ ಊರಿಗೆ ಮಾತ್ರ 4 ಕೆರೆಗಳು ನಿರ್ಮಿಸಿದ್ದಾರೆ. 4 ಕೆರೆಗಳು ನಿರ್ಮಿಸಿದ್ರು ಕೂಡ ನಮಗೆ ಸುಮಾರು 52 ವರ್ಷ ಆದರೂ ಕೂಡ ಯಾವ ಕೆರೆಗಳಲ್ಲೂ ಕೂಡ ಜೀವಂತಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ನಮ್ಮ ವಿಜಯೇಂದ್ರ ಹೆಗಡೆಯವರ ನಮ್ಮ ಧರ್ಮಸ್ಥಳ ಸಂಘದ ಮುಖಾಂತರ ಸುಮಾರು 12 ಲಕ್ಷ ಹಾಕಿ ನಮ್ಮ ಕೆರೆಗೆ ಹೂಳೆತ್ತ ಕಾರ್ಯಕ್ರಮದಿಂದ ಸುಮಾರು ನಮ್ಮ ಗ್ರಾಮದ 40 ಜನ ರೈತರು ಹೂಳೆತ್ಕೊಂಡು ಹೋಗಿ ತೋಟಗಳಿಗೆ ಹೊಡೆದುಕೊಂಡು ತೋಟಗಳ ಫಲವತ್ತತೆಯನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಕೆರೆ ಈ ಸೈಡ್ ಏನಾದರೂ ತುಂಬಿದರೆ ಒಂದು 2 ವರ್ಷ ಅಂತರ್ಜಲವಂತ ವೃದ್ಧಿಯಾಗಿ ನಮ್ಮ ಎಲ್ಲಾ ಗ್ರಾಮದ ಬೋರ್ವೆಲ್ಗಳು ತಪ್ಪಾಗ್ತವೆ ಅಂತ ಹೇಳ್ತಾ ಇಂತಹ ಒಂದು ಘನ ಕಾರ್ಯಗಳಿಗೆ ಮೆಚ್ಚಿ ಅವರಿಗೆ ಪಾದಗಳಿಗೆ ಮತ್ತೆ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಇದಕ್ಕೆ ರವೀಂದ್ರ ಸರ್ ಅವರು ಅಬಕಾರಿ ನಿರೀಕ್ಷಕರು ಕೋಲಾರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು. ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆಸಿ ಟ್ರಸ್ಟ್ನ ರಾಜ್ಯ ಮುಖ್ಯಸ್ಥರು, ಜಿಲ್ಲಾ ಮುಖ್ಯಸ್ಥರು, ತಾಲೂಕು ಮುಖ್ಯಸ್ಥರು ಎಲ್ಲರಿಗೂ ನಮ್ಮೂರಿನ ಪರವಾಗಿ ನಾನು ವಂದನೆಗಳು ತಿಳಿಸುತ್ತಾ, ಏನಕ್ಕಂದ್ರೆ ಪೂಜ್ಯರು ಈ ರಾಜ್ಯದಲ್ಲಿ ಕೊಟ್ಟಿರುವ ಸುಮಾರು 1000 ಕೆರೆಗಳಲ್ಲಿ ಚೀಕೂರುಬರಹಳ್ಳಿಯ ಚಂದ್ರಪ್ಪನ ಕೆರೆಯನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮೂರಿನ ಪರವಾಗಿ ತಮಗೆ, ನಮ್ಮೂರಿನ ಗ್ರಾಮಸ್ಥರ ಪರವಾಗಿ, ರೈತರ ಪರವಾಗಿ ವಂದನೆಗಳನ್ನು ತಿಳಿಸುತ್ತೇನೆ. ಎರಡನೇದಾಗಿ ಇಷ್ಟೊಂದು ಉಳು ತೆಗಿಬೇಕಂದ್ರೆ ನಾನು ಹುಟ್ಟಿದಾಗಿಂದ ಕೆರೆ ನೋಡಿದ್ದೆ, ಫುಲ್ ಉಳು ತುಂಬಿಕೊಂಡಿತ್ತು. 2 ದಿನ ಮಳೆ ಬಿದ್ದರೆ ಅರ್ಧ ಕೆರೆ ನೀರು ತುಂಬಿಟ್ಟಿತ್ತು. ಈಗ 1 ವಾರ ಮಳೆ ಬಿದ್ದರೆ ಕೆರೆ ತುಂಬುತ್ತೆ ಅನಿಸ್ತಿದೆ ನನಗೆ. ಅದಕ್ಕಿಂತ ಮುಖ್ಯವಾಗಿ ಈಗ ತಾವು ಪ್ರಾಜೆಕ್ಟ್ ಕಾಸ್ಟ್ 12 ಲಕ್ಷ ಅಂತ ಹೇಳಿದ್ದೀರಾ. ಬೇರೆ ಯಾವ್ದಾದ್ರು ಇದರಿಂದ ಮಾಡಿದ್ರೆ ಪ್ರಾಜೆಕ್ಟ್ ಇಂದ ಒಂದು 30 ಲಕ್ಷ ಖರ್ಚು ಮಾಡಿದ್ರು ಅಷ್ಟೊಂದು ಉಳು ತೆಗಿತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ನಾವು ನನಗೆ ತುಂಬಾ ಖುಷಿ ಆಗಿದೆ. ಸಿಂಗಲ್ ರುಪಿಗೂ ನೀವು ಏನು ವ್ಯರ್ಥ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ. ಅದರಿಂದ ಮುಖ್ಯವಾಗಿ ನಮ್ಮ ರೈತರಿಗೆ, ನಮ್ಮೊಂದು ರೈತರಿಗೆ ಈಗ ಒಂದು ಕೆರೆ ತುಂಬಿದೆ ಅಂದ್ರೆ 1-2-3 ವರ್ಷ ಈ ಕಡೆ ಇರೋ ಬೋರ್ವೆಲ್ಗೆ ಏನು ಸಮಸ್ಯೆ ಇರಲ್ಲ. ಮುಖ್ಯವಾಗಿ ನೀವು ಹೂಳು ತೆಗೆದಿದ್ರಿಂದ ಸುಮಾರು ಜನ ರೈತರಿಗೆ ಅವರ ತೋಟಗಳಿಗೆ ಅವರು ಬೇಕಾದಂಗೆ ಎಲ್ಲರೂ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೂಳಿನೆಲ್ಲ ತಗೊಂಡೋಗಿ ಅವ್ರ ತೋಟಗಳಿಗೆ ಹಾಕೊಂಡಿದ್ದಾರೆ. ಅದರಿಂದ ಅವ್ರ ಬೆಳೆಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅದು ಇನ್ನ ಖುಷಿ ಆದಂತ ವಿಚಾರ. ಮತ್ತೆ ನಮ್ಮೂರಿನ ಎಲ್ಲ ಈಗ ಸಮಿತಿಯ ಎಲ್ಲ ಸದಸ್ಯರು, ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲರೂ ಊರಿನ ರೈತರು, ಮಹಿಳೆಯರು ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ತಮ್ಮಿಂದ ತಮಗೆ ಮತ್ತೊಮ್ಮೆ ಸ್ವಾಗತ ಮತ್ತು ಅಭಿನಂದನೆ ತಿಳಿಸುತ್ತಾ ಧನ್ಯವಾದಗಳು. ಅವರು ಪಾದಗಳಿಗೆ ನಮಸ್ಕರಿಸ್ತಾ ಅವರ ಧರ್ಮಪತ್ನಿ ಎಲ್ಲ ಹತ್ತಿ ಅವ್ರಿಗೂ ನಮಸ್ಕಾರ ಹೇಳ್ತಾ, ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಕೆಲಸ ಮಾಡ್ತಾರೆ. ಇವು ಈಗ ಕೇಂದ್ರ ಸರ್ಕಾರ ದುಡ್ಡು ಬರುತ್ತೆ, ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ದುಡ್ಡು ಕಳಿಸ್ಕೊಟ್ರೆ ಇಲ್ಲಿ ಸರ್ಕಾರ ಜಿಲ್ಲಾ ಮಟ್ಟಕ್ಕೆ ಬರುತ್ತೆ, ತಾಲೂಕು ಮಟ್ಟಕ್ಕೆ ಬರುತ್ತೆ. ಈ 12 ಲಕ್ಷ ಬೇಕಾದ್ರೆ MLA, MP, ಜಿಲ್ಲಾ ಪರಿಷತ್, ಪಂಚಾಯತಿ ಕೈ
ಇದೆಲ್ಲ ಇದು ಬಹಳಷ್ಟೇ ಮತ್ತೆ ಎಲ್ಲ ಕೆಲಸ ಆಗ್ತದೆ ಈ ಇಟ್ಟು ಕೆಲಸ ಮಾಡಿ ಲಾಸ್ಟ್ ಮಾಡೋದಿಲ್ಲ ಯಾಕಂದ್ರೆ ಜೈನ